ಇನ್ನೊಂದು ವಿಚಾರ ಅಂದರೆ ವಿಷ್ಣು ಸರ್ದು ಸ್ಮಾರಕದ ವಿಚಾರವಾಗಿ ನಾನು ಮೊನ್ನೆ ಅಷ್ಟೇ ನೀವು ಮಾತನಾಡಿದ್ರಿ ಅದ್ರ ಬಗ್ಗೆ. ಸೊ ನಾನು ಅವಾಗ ಸರ್ಚ್ ಮಾಡ್ತಾ ಇದ್ದೆ, ಸುಧಾರಾಣಿ ಮೇಡಮ್ ವಿಷ್ಣು ಸರ್ ಜೊತೆ ಯಾವುದಾದ್ರೂ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಂತ. ಅಫ್ಕೋರ್ಸ್ ಇಂಡೈರೆಕ್ಟಾಗಿ ಕಾಣಿಸ್ಕೊಂಡಿದ್ದೀರಾ, ಗೆಸ್ಟ್ ಅಪಿರಿಯನ್ಸು ಕಿಲಾಡಿ ಕಿಟ್ಟುನಲ್ಲಿ ಚೈಲ್ಡ್ ರೋಲ್ ಮಾಡಿದ್ದೀರಾ. ಸೊ ಯಾಕೆ ಒಂದು ಬೆಸ್ಟ್ ಜೋಡಿಯಾಗಿ ಕಾಣಿಸ್ಕೊಂಡಿಲ್ಲ? ಅದು ವಿಷ್ಣು ಸರ್ಗೆ ಸ್ಯಾಂಡಲ್ವುಡಲ್ಲಿ ದ ಮೋಸ್ಟ್ ಸ್ಮಾರ್ಟೆಸ್ಟ್ ಬಾಯ್ ಅಂತ ಅಂದರೆ ವಿಷ್ಣು ಸರ್. ಯಾಕೆ ಸುಧಾರಾಣಿ ಮೇಡಮ್ ಇಷ್ಟು ಬ್ಯೂಟಿಫುಲ್ ಗರ್ಲ್ಗೆ ಆ ಒಂದು ಚಾನ್ಸ್ ಸಿಕ್ಕಿಲ್ಲ? ಹಾಲುಂಡ ತವರು ಮಾಡಬೇಕಾಗಿತ್ತು. ಬಟ್ ಅವಾಗ ಏನಾಯಿತು, ನನಗೆ ಎಮರ್ಜೆನ್ಸಿ ಅಪೆಂಡಿಸೈಟಿಸ್ ಆಪ್ರೇಷನ್ ಆಯಿತು. ಸೊ ಹಾಗಾಗಿ ಅದು ಇನ್ನು ನಾಡಿದ್ದು ಶೂಟಿಂಗ್ ಶುರು ಆಗಬೇಕು, ನನಗೆ ಇವತ್ತು ಸರ್ಜರಿ ಆಯಿತು, ಅವಾಗ ಮಾಡೋಕ್ಕಾಗಲಿಲ್ಲ ಹಾಗಾಗಿ. ಬಟ್ ಅದಾದಮೇಲೆ ಮಹಾಕ್ಷತ್ರಿಯ ಮಾಡಿದ್ದೀನಿ, ಆಮೇಲೆ ಕೋಣ ಇದೈತೆ. ಬಟ್ ಆ ಥರ ಸುಮಾರು ಸಿನಿಮಾಗಳು ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ. ಬಟ್ ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ, ಮಾಡಿಲ್ಲ ಅಂತಲ್ಲ. ಇಲ್ಲ, ಕೋಣ ಇದೈತೆ ಮಾತ್ರ ಗೆಸ್ಟ್ ಅಪಿರೆನ್ಸ್. ಇದರಲ್ಲಿ ಮಹಾಕ್ಷತ್ರಿಯದಲ್ಲಿ ಫುಲ್ ಫ್ಲೆಜ್ಡ್ ಇದೆ. ಈಗ ಸಮಾಧಾನ ಆಯಿತು. ಅಟ್ಲೀಸ್ಟ್ ಇದು ಅವ್ರಿಗೆ ಸಿಗಬೇಕಾದಂಥ ಒಂದು ಗೌರವ, ಅವರು ಕನ್ನಡ ಸಿನಿಮಾಗೆ ಕೊಟ್ಟಿರೋಂಥ ಕೊಡುಗೆಗೆ ಅವ್ರಿಗೆ ಇವತ್ತು ನ್ಯಾಯ ಸಿಕ್ತು. ದರ್ಶನ್ ಅವರ ವಿಚಾರ ಏನು ಹೇಳೋದಮ್ಮ, ಇಟ್ಸ್ ಅನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಬಟ್ ಕೋರ್ಟಲ್ಲಿರೋದ್ರಿಂದ ಆಲ್ ಐ ಕ್ಯಾನ್ ಸೇ ಇಸ್ ಲೆಟ್ ಜಸ್ಟಿಸ್ ಪ್ರಿವೇಲ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಸುಧಾರಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳಾ ಗೋಪಾಲ್, TV9 ಬೆಂಗಳೂರು.